ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ ಬೈಲ್ ಸಾಲ್ಟ್ ಟೆಸ್ಟ್ ಅನ್ನ ಯಾವ ತರ ನಾವು ಪ್ರೊಸೀಜರ್ ಮಾಡ್ತೀವಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಸೊ ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮಗೆ ಪ್ರಾಕ್ಟಿಕಲ್ ವಿಡಿಯೋಸ್ಗಳನ್ನ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇವತ್ತು ನಾವು ಬೈಲ್ ಸಾಲ್ಟ್ ಅನ್ನೋ ಒಂದು ಟೆಸ್ಟ್ ಅನ್ನ ಟೆಸ್ಟ್ ಮಾಡ್ತಾ ಇದೀವಿ, ಪ್ರೊಸೀಜರ್ ಮಾಡ್ತಾ ಇದೀವಿ. ಸೊ ಬೈಲ್ ಸಾಲ್ಟ್ ಅನ್ನೋ ಟೆಸ್ಟ್ ಅನ್ನ ಬೇಸಿಕಲಿ ನಾವು ಯೂರಿನ್ ಒಳಗಡೆ ಯಾವ ಒಂದು ಡಿಸೀಸ್ ಅನ್ನ ಕಂಡುಹಿಡಿಯಲಿಕ್ಕೆ ಮಾಡ್ತೀವಿ ಅಂತಂದ್ರೆ ಅದು ಜಾಯಿಂಡಿಸ್ ಅಥವಾ ಹೆಪಟೈಟಿಸ್ ಅಂತ ಕರಿತೀವಿ ನಾವು, ಅಥವಾ ಕನ್ನಡದಲ್ಲಿ ಕಾಮ್ನಿ ಅಂತ ಕರಿತೀವಿ. ಸೊ ಈ ಒಂದು ಡಿಸೀಸ್ ಅನ್ನ ಕಂಡುಹಿಡಿಯಲಿಕ್ಕೆ ನಾವು ಬೈಲ್ ಸಾಲ್ಟ್, ಆಮೇಲೆ ಬೈಲ್ ಪಿಗ್ಮೆಂಟ್, ಆಮೇಲೆ ಯೂರಿನೋಗ್ಲಿಸರಿನ್ ಅಂತೇಳಿ 3 ಟೆಸ್ಟ್ ಗಳನ್ನ ನಾವು ಇಲ್ಲಿ ಮಾಡ್ತೀವಿ. ಯಾಕಂದ್ರೆ ಈ ಒಂದು ಜಾಯಿಂಡಿಸ್ ಅನ್ನ ಕಂಡುಹಿಡಿಯಲಿಕ್ಕೆ. ಹಾಗಾಗಿ ಸೊ ಇವತ್ತು ನಾವು ಮಾಡ್ತಾ ಇರೋ ಟೆಸ್ಟ್ ಯಾವಪ್ಪ ಅಂದ್ರೆ ಬೈಲ್ ಸಾಲ್ಟ್. ಓಕೆ, ಸೊ ಬೈಲ್ ಸಾಲ್ಟ್ ಅದು ಟೆಸ್ಟ್ ಮಾಡ್ಲಿಕ್ಕೆ ಏನೇನು ರಿಕ್ವೈರ್ಮೆಂಟ್ ಗಳನ್ನ ಯೂಸ್ ಮಾಡ್ತೀವಿ, ಅದೇ ರೀತಿ ಅದರ ಪ್ರೊಸೀಜರ್ ಏನಿರ್ತತಿ, ಆಮೇಲೆ ಅದರ ಅಬ್ಸರ್ವೇಷನ್ ನಾವು ಯಾವ ತರ ಮಾಡ್ತೀವಿ ಅಂತೇಳಿ ನಿಮಗೆ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಮೊದಲಿಗೆ ಒಂದು ಬೈಲ್ ಸಾಲ್ಟ್ ಮಾಡ್ಲಿಕ್ಕೆ ಏನೇನು ರಿಕ್ವೈರ್ಮೆಂಟ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಸೊ ಮೊದಲನೇ ರಿಕ್ವೈರ್ಮೆಂಟ್ ಏನಪ್ಪಾ ಅಂದ್ರೆ ಸಲ್ಫರ್ ಪೌಡರ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಪೌಡರ್ ಫಾರ್ಮ್ ಇರ್ತೈತಿ. ಈ ಒಂದು ಕೆಮಿಕಲ್ ಅನ್ನ ನಾವು ಈ ಒಂದು ಬೈಲ್ ಸಾಲ್ಟ್ ಟೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಾವು ಸ್ಮಾಲ್ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಯೂಸ್ ಮಾಡ್ತೀವಿ. ವೆದರ್ ಇಟ್ ಮೇ ಬಿ ಗ್ಲಾಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು. ಓಕೆ, ಸೊ ಆದ್ಮೇಲೆ ಆಸ್ ಯೂಸಲ್ ಒಂದು ಡ್ರಾಪರ್ ನ ಯೂಸ್ ಮಾಡ್ತೀವಿ. ಸೊ ಡ್ರಾಪರ್ ನಾವು ಒಂದು ಸ್ಯಾಂಪಲ್ ಅನ್ನ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಿ, ಯೂರಿನ್ ಸ್ಯಾಂಪಲ್ ಅನ್ನ. ಓಕೆ, ಸೊ ಅದಾದ್ಮೇಲೆ ಸ್ಯಾಂಪಲ್ ಆಸ್ ಯೂಸಲ್ ನಾವು ಯೂರಿನ್ ಒಳಗಡೆ ಮಾಡ್ತಿದ್ವಲ್ಲ, ಯೂರಿನ್ ಯೂಸ್ ಮಾಡ್ಬೇಕಾಗ್ತದೆ, ಯೂರಿನ್ ಸ್ಯಾಂಪಲ್ ಅನ್ನ. ಸೊ ಈಗ ಈ ಒಂದು ಟೆಸ್ಟ್ ದ ಪ್ರೊಸೀಜರ್ ನ ಮಾಡೋಣ. ಓಕೆ, ಸೊ ಪ್ರೊಸೀಜರ್ ಏನಿರ್ತದಪ್ಪ ಅಂದ್ರೆ ಇದೊಂದು ಈಸಿ ಪ್ರೊಸೀಜರ್ ಆಗಿರ್ತದೆ ಅಥವಾ ರ್ಯಾಪಿಡ್ ಪ್ರೊಸೀಜರ್. ಸೊ ಮೊದಲಿಗೆ ಯೂರಿನ್ ಅನ್ನ ನಾವು ಒಂದು ಸ್ಮಾಲ್ ಟೆಸ್ಟ್ ಒಳಗಡೆ 3/4 ಪಾರ್ಟ್ ಅಥವಾ ಒಂದು 1/3 ಪಾರ್ಟ್ ನಾವು ಇದು ಯೂರಿನ್ ಅನ್ನ ಹಾಕೋಬೇಕಾಗ್ತದೆ. ಓಕೆ, ಸೊ 1/3 ಪಾರ್ಟ್ ಆದ್ರೂ ಹಾಕೋಬಹುದು ಅಥವಾ 1/2 ಪಾರ್ಟ್ ಆದ್ರೂ ಹಾಕೋಬಹುದು. ಸೊ ಈ ತರ ಯೂರಿನ್ ನಾವು ಈ ಒಂದು ಟೆಸ್ಟ್ ಒಳಗಡೆ ಹಾಕೋಣ. ಸೊ ನಾವು ಯೂರಿನ್ ಹಾಕಿದ್ದೇನೆ ಒಂದು 3/4 ಪಾರ್ಟ್. ಸೊ ಯೂರಿನ್ ನಾನು ಹಾಕೊಂಡಿದ್ದೀನಿ ಈಗ ಎಲ್ಲ ಸ್ಯಾಂಪಲ್. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಈ ಒಂದು ಸಲ್ಫರ್ ಪೌಡರ್ ಇರ್ತದಲ್ಲ, ಸೊ ಸಲ್ಫರ್ ಪೌಡರ್ನ ಒಂದು ಸ್ಪೆಚುಲಾ ಅಂತ ಒಂದು ರಿಕ್ವೈರ್ಮೆಂಟ್ ಬರ್ತದೆ ನಿಮ್ಗೆ, ಇನ್ಸ್ಟ್ರೂಮೆಂಟ್. ಸೊ ಆ ಇನ್ಸ್ಟ್ರೂಮೆಂಟ್ ಇಂದ ಈ ಒಂದು ಸಲ್ಫರ್ ಪೌಡರ್ನ ಪಿಂಚ್ ಅಮೌಂಟ್ ಅಂತ ಕರಿತೀವಿ, ಅಥವಾ 1 ಸ್ಪೂನ್ ಅಂತ ಕರಿತೀವಿ ನಾವು. ಸೊ ಇದು ಸ್ಪೆಚುಲಾ. ಸೊ ಇದ್ರ ಕಾಣ್ತಿಲ್ಲ, ಇದು ಸ್ಪೆಚುಲಾ. ಈ ಸ್ಪೆಚುಲಾದಲ್ಲಿ ನಾವು 1 ಸ್ಪೂನ್ ಸಲ್ಫರ್ ಪೌಡರ್ನ ಹಾಕೋಬೇಕಾಗ್ತದೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ದಿಸ್ ಇಸ್ ಸಲ್ಫರ್ ಪೌಡರ್. ಸೊ ಇಲ್ಲಿ ಹಾಕ್ತೀವಿ ನೋಡಿ, ಈ ತರ ನಾವು ಸಲ್ಫರ್ ಪೌಡರ್ನ ಇದಕ್ಕೆ ಹಾಕುತ್ತಾ ಈ ಒಂದು ಟೆಸ್ಟಿಗೆ. ಓಕೆ, ಸೊ ಈ ತರ ಹಾಕಿ ಇದನ್ನ ಒಂದು 1 ಮಿನಿಟ್ ಅಥವಾ ಒಂದು ಹಾಫ್ ಎನ್ ಅವರ್ 30 ಸೆಕೆಂಡ್ ಇದನ್ನ ಬಿಡ್ಬೇಕಾಗ್ತದ. ಸೊ ಅದಾದ್ಮೇಲೆ ಒಂದು 30 ಸೆಕೆಂಡ್ ಬಿಟ್ಟಿದ್ದನ್ನ ಒಂದು ಅಬ್ಸರ್ವೇಷನ್ ಮಾಡೋಣ. ಓಕೆ, ದಿಸ್ ಇಸ್ ದ ಪ್ರೊಸೀಜರ್. ಸೊ ಮೊದಲಿಗೆ ಏನ್ ಮಾಡಿದ್ವಿ, ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್ ತಗೊಂಡ್ವಿ, ಅದಕ್ಕೆ 3/4 ಪಾರ್ಟ್ ಯೂರಿನ್ ಹಾಕೊಂಡ್ವಿ. ಸೊ ಯೂರಿನ್ ಹಾಕೊಂಡು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಲ್ಫರ್ ಪೌಡರ್ನ ಪಿಂಚ್ ಅಮೌಂಟ್ ಹಾಕೊಂತೀವಿ. ಓಕೆ, ಸೊ ಸ್ಟೂಡೆಂಟ್ ಇವಾಗ ನೋಡಿ ಇದರ ಅಬ್ಸರ್ವೇಷನ್ ಯಾವ ತರ ಮಾಡ್ತೀವಿ ಅಂತಂದ್ರೆ ನಾವು, ಸೊ ಅಬ್ಸರ್ವೇಷನ್ ಬೇಸಿಕಲಿ ಇದೇನಾದ್ರೂ ಪಾಸಿಟಿವ್ ಇತ್ತಂದ್ರೆ, ಸೊ ಇಲ್ಲೇನು ಸಲ್ಫರ್ ಪೌಡರ್ ಕಾಣ್ತಿದೆ ನಿಮ್ಗೆ. ಸೊ ಸಲ್ಫರ್ ಪೌಡರ್, ಈ ಒಂದು ಸಲ್ಫರ್ ಪೌಡರ್ ಸಿಂಕ್ ಆಗ್ತದೆ ಅಂದ್ರೆ ಕೆಳಗಡೆ ಸೆಟಲ್ ಡೌನ್ ಆಗ್ತದೆ ಪಾಸಿಟಿವ್ ಇತ್ತಂದ್ರೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ ಮೇಲ್ಗಡೆ ನಿಮ್ಗೆ, ಸೊ ಇದು ಪಾಸಿಟಿವ್ ಇತ್ತಂದ್ರ ಕೆಳಗಡೆ ಸಿಂಕ್ ಆಗ್ತದ. ನೆಗೆಟಿವ್ ಇತ್ತಂತಂದ್ರ ಸೊ ಸಲ್ಫರ್ ಪೌಡರ್ ಮೇಲ್ಗಡೆನೆ ಫ್ಲೋಟ್ ಆಗ್ತದ ಅಥವಾ ಮೇಲ್ಗಡೆನೆ ತೇಲಾಡ್ತದ. ಸೊ ಇಲ್ಲಿ ನಿಮ್ಗೆ ಈ ಚಾರ್ಟ್ ಕೊಡ್ತಿದೆ ನೋಡಿ, ಪಾಸಿಟಿವ್ ಇದ್ರೆ ಯಾವ ತರ ಇರ್ತದೆ, ಆಮೇಲೆ ನೆಗೆಟಿವ್ ಇದ್ರೆ ಯಾವ ತರ ಇರ್ತದೆ ಅಂತೇಳಿ ಇದ್ರೊಳಗೆ ಚಾರ್ಟ್ ಒಳಗೆ ಕಾಣ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಅ ಪ್ರೊಸೀಜರ್ ಆಫ್ ಬೈಲ್ ಸಾಲ್ಟ್ ಟೆಸ್ಟ್. ಸೊ ಈ ತರ ನಾವು ಬೈಲ್ ಸಾಲ್ಟ್ ಅನ್ನೋ ಟೆಸ್ಟ್ ನ ಮಾಡಿ ಇದ್ರ ಅಬ್ಸರ್ವೇಷನ್ ಮಾಡ್ತೀವಿ. ಸೊ ಈ ಒಂದು ಟೆಸ್ಟ್ ನಾವು ಬೇಸಿಕಲಿ ಅದಕ್ಕೆ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ನಾನು ಜಾಯಿಂಡಿಸ್ ಅನ್ನ ಕಂಡುಹಿಡಿಯಲಿಕ್ಕೆ ಅಥವಾ ಹೆಪಟೈಟಿಸ್ ಅನ್ನ ಕಂಡುಹಿಡಿಯಲಿಕ್ಕೆ ನಾವು ಪೇಷಂಟ್ ಬಾಡಿ ಒಳಗಡೆ ಯೂರಿನ್ ಇಂದ ಟೆಸ್ಟ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಅ ಕಂಪ್ಲೀಟ್ ಪ್ರೊಸೀಜರ್ ಅಂಡ್ ಅಬ್ಸರ್ವೇಷನ್. ಸೊ ಇದು ನಿಮ್ಗೆ ನೆಕ್ಸ್ಟ್ ಇದ್ರ ಇನ್ನೊಂದು ಟೆಸ್ಟ್ ಯಾವ್ದು ಬರ್ತದೆ ಅಂದ್ರೆ ಬೈಲ್ ಪಿಗ್ಮೆಂಟ್ ಅನ್ನೋದು ಬರ್ತೈತಿ, ಆಮೇಲೆ ಯೂರಿನೋಗ್ಲಿಸರಿನ್ ಅಂತ ಬರುತ್ತೆ. ಸೊ ಇವೆರಡು ಟೆಸ್ಟ್ ಗಳನ್ನು ಕೂಡ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಒಂದು ಜಾಯಿಂಡಿಸ್ ಅನ್ನ ಕಂಡುಹಿಡಿಯಲಿಕ್ಕೆ ಮಾಡ್ತೀವಿ.
So this is a complete procedure of bile salt test. So thank you for watching this video and please do subscribe our channel. Thank you.